राज्य सरकारने मंत्रिमंडळाच्या बैठकीत कल्याण कर्नाटकासाठी स्वतंत्र मंत्रालय स्थापन करावे, तसेच कित्तूर कर्नाटकलाही स्वतंत्र मंत्रालय स्थापन करावे अशी मागणी उत्तर कर्नाटक विकास वेदिकेचे अध्यक्ष अशोक पुजारी यांनी केली। मंगळवारी बेळगाव येथे पत्रकार परिषदेत ते बोलत होते। त्यांनी सांगितले की कर्नाटक राज्य निर्मितीनंतर उत्तर कर्नाटकाचा विकास झालेला नाही। गेल्या 15 वर्षांपासून या मागणीसाठी लढा दिला जात आहे। कोणत्याही मुख्यमंत्र्यांनी उत्तर कर्नाटकाच्या विकासाकडे लक्ष दिले नाही अशी खंत त्यांनी व्यक्त केली। ಕಿತ್ತೂರು ಕರ್ನಾಟಕ ಭಾಗಕ್ಕೆ ಸೀಮಿತವಾದಂಥ 7 ಜಿಲ್ಲೆಗಳಿಗೆ ಕೇಂದ್ರೀಕೃತವಾಗಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಪ್ರತ್ಯೇಕ ಸಚಿವಾಲಯವನ್ನು ಪ್ರಾರಂಭ ಮಾಡಬೇಕು ಅನ್ನೋ ಒತ್ತಾಯವನ್ನು ಈ ಹಿಂದೆ ನಾವು ಮಾಡಿದ್ವಿ। ಬಹುಶಃ ಈಗಾಗಲೇ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮಂಜೂರಾದಂಥ ಪ್ರತ್ಯೇಕ ಸಚಿವಾಲಯ ಬಹುಶಃ ಇನ್ನು 8 ದಿವಸದೊಳಗೆ ಕಾರ್ಯಾರಂಭ ಮಾಡ್ಬೋದು। ಆದರೆ ಮೂಲತಃ ಬೇಡಿಕೆ ಇದ್ದದ್ದು ನಮ್ಮ ಕಿತ್ತೂರು ಕರ್ನಾಟಕದ ಬೆಳಗಾವಿಯನ್ನು ಕೇಂದ್ರ ಸ್ಥಳವಾಗಿ ಮಾಡಿ ಅದನ್ನು ಬೆಳಗಾವಿಯನ್ನು 2ನೇ ರಾಜಧಾನಿಯನ್ನಾಗಿ ಘೋಷಿಸೋದ್ರ ಜೊತೆಗೇ ಬೆಳಗಾವಿ ಸುವರ್ಣಸೌಧವನ್ನು ಆಡಳಿತಾತ್ಮಕ ಶಕ್ತಿ ಕೇಂದ್ರ ಮಾಡಬೇಕು, ಇಲ್ಲಿ ಈ ಭಾಗಕ್ಕೆ ಸೀಮಿತವಾಗಿ ಪ್ರತ್ಯೇಕ ಸಚಿವಾಲಯ ಬರಬೇಕು ಅನ್ನುವಂಥ ಒತ್ತಾಯದ ಹೋರಾಟ ಕೋರಿಕೆ ನಮ್ಮದಾಗಿತ್ತು। ಬಹುಶಃ ಅದಕ್ಕೆ ಪೂರಕವಾಗಿನ ಇತ್ತೀಚೆಗೆ ನಾವೆಲ್ಲ ಸಂಘಟನೆಯವರು ಅಂದರೆ ಉತ್ತರ ಕರ್ನಾಟಕ ವಿಕಾಸ ವೇದಿಕೆ ಇರ್ಬೋದು, ಉತ್ತರ ಕರ್ನಾಟಕ ಹೋರಾಟ ಸಮಿತಿ ಇರ್ಬೋದು, ಅನೇಕ ಸಂಘಟನೆಗಳು ಸಹಿತ ಇದಕ್ಕೆ ಪೂರಕವಾದಂಥ ಧ್ವನಿಯನ್ನು ಎತ್ತಿದ್ದೀವಿ। ಇವತ್ತು ನಾವು ಬೆಳಗಾವಿಯಿಂದ ಪತ್ರ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ। ನಮ್ಮ ಪ್ರಮುಖ ಬೇಡಿಕೆ ಆದಂಥ ಈ ಕಿತ್ತೂರು ಕರ್ನಾಟಕ ಭಾಗದ ಬೆಳಗಾವಿಯ ಸುವರ್ಣಸೌಧದಲ್ಲಿ ಪ್ರತ್ಯೇಕ ಸಚಿವಾಲಯ ಪ್ರಾರಂಭ ಮಾಡಬೇಕು ಅನ್ನುವಂಥ ಕೋರಿಕೆಯನ್ನು ಇಟ್ಟುಕೊಂಡು ಸರ್ಕಾರದ ಮೇಲೆ ಒತ್ತಾಯಿಸಲು ಇವತ್ತಿನಿಂದ ಪತ್ರ ಅಭಿಯಾನ ಪ್ರಾರಂಭ ಮಾಡಿದ್ದೀವಿ। ಆರಂಭಿಕ ಹಂತದೊಳಗೆ ಈ ಕಿತ್ತೂರು ಕರ್ನಾಟಕ ಭಾಗಕ್ಕೆ ಸೀಮಿತವಾದಂಥ 7 ಜಿಲ್ಲೆಗಳ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅಂದರೆ ನಮ್ಮ ವಿಧಾನಸಭೆಯ ಸದಸ್ಯರು, ವಿಧಾನ ಪರಿಷತ್ತಿನ ಸದಸ್ಯರು, ಲೋಕಸಭೆಯ ಸದಸ್ಯರು, ರಾಜ್ಯಸಭೆಯ ಸದಸ್ಯರು, ಇದರ ಜೊತೆಗೇ ಈ ಕಿತ್ತೂರು ಕರ್ನಾಟಕ ಭಾಗ ಪಟ್ಟಂಥ ಎಲ್ಲ ಸಚಿವರಿಗೆ ಕಳಕಳಿಯ ಮನವಿ ಮಾಡ್ಕೋ ಸಲುವಾಗಿನ ಇವತ್ತು ಪತ್ರ ಅಭಿಯಾನದ ಮುಖಾಂತರ ಪತ್ರದ ಮುಖಾಂತರ ಅವ್ರಿಗೆ ಮನವಿ ಮಾಡ್ಕೋತಾ ಇದ್ದೀವಿ। ಇಲ್ಲ ಸರ್, ಮೊದಲನೇ ಹಂತದೊಳಗೆ ಇವತ್ತನ್ನು ನಾವು ಬೆಳಗಾವಿಯಿಂದ ಎಲ್ರಿಗೂ ಸಹಿತ ಪತ್ರ ಹಾಕುವಂಥ ಕೆಲಸ ಮಾಡ್ತಾ ಇದ್ದೀವಿ ಅಂಚೆ ಇಲಾಖೆ ಮುಖಾಂತರ। ಇವತ್ತು ನಮ್ಮ ಮೊದಲ ಕೋರಿಕೆ ಅವ್ರಿಗೆ ಮುಟ್ಲಿ, ಅದಾದ ನಂತರ ದಸರಾ ಮುಗಿದ ನಂತರ 1 ತಿಂಗಳ ಅಭಿಯಾನ ಅಂದ್ರೆ ಇಡೀ ಅಕ್ಟೋಬರ್ ತಿಂಗಳಾದ್ಯಂತ ಜನಸಂಪರ್ಕ ಅಭಿಯಾನ ಮಾಡುವಂಥ ಉದ್ದೇಶ ಐತಿ। ಆ ಸಂದರ್ಭದೊಳಗೆ ಪ್ರಥಮವಾಗಿ ಎಲ್ಲ ಜನಪ್ರತಿನಿಧಿಗಳಿಗೆ ಅಂದರೆ ಶಾಸಕರು, ಸಚಿವರು, ರಾಜ್ಯಸಭೆ ಸದಸ್ಯರು, ಲೋಕಸಭಾ ಸದಸ್ಯರು ಅವರೆಲ್ಲರಿಗೂ ಭೇಟಿ ಆಗ್ತೀವಿ, ನಮ್ಮ ಕಳಕಳಿಯ ಮನವಿಯನ್ನು ಮಾಡ್ಕೋತೀವಿ। ಅದ್ರ ಜೊತೆಗೆ ಈ ಕಲ್ಯಾಣ ಕರ್ನಾಟಕಕ್ಕೆ ಯಾಕೆ ಪ್ರತ್ಯೇಕ ಸಚಿವಾಲಯ ಬೇಕು ಅನ್ನೋಂಥ ಹಕ್ಕತ್ವವನ್ನು ಮಾಡುವಂಥ ಪ್ರಯತ್ನ ಮಾಡ್ತೀವಿ। ನಮ್ಮ ಪ್ರಮುಖ ಕೋರಿಕೆ ಇಷ್ಟ, ಇದು ಕಿತ್ತೂರು ಕರ್ನಾಟಕ ಭಾಗದ ಜನಧ್ವನಿ, ಅದಕ್ಕೆ ಪೂರಕವಾದಂಥ ಧ್ವನಿಯನ್ನು ನಾವು ಮಾಡ್ತಾ ಇದ್ದೀವಿ। ಆದರೆ ನಮ್ಮ ಧ್ವನಿಗೆ ಶಕ್ತಿ ತುಂಬಬೇಕಾದದ್ದು ಅಥವಾ ನಮ್ಮ ಧ್ವನಿಗೆ ಧ್ವನಿ ಆಗಬೇಕಾದವರು ನಮ್ಮ ಭಾಗದ ಜನಪ್ರತಿನಿಧಿಗಳು। ಅದಕ್ಕೆ ನಾವು ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀವಿ, ಯಾರನ್ನು ನಿಂದೆ ಮಾಡೋದಿಲ್ಲ, ಟೀಕೆ ಮಾಡೋದಿಲ್ಲ। ಪ್ರಥಮ ಹಂತದೊಳಗೆ ಅತ್ಯಂತ ಕಳಕಳಿಯ ಮನವಿ ಮುಖಾಂತರ ಅವರಲ್ಲಿ ವಿನಂತಿ ಮಾಡ್ಕೋತೀವಿ, ಕೋರಿಕೆ ಸಲ್ಲಿಸ್ತೀವಿ। ನಮ್ಮ ಧ್ವನಿ ಆಗ್ಬೇಕು, ಅವರು ನಮ್ಮ ಪರವಾಗಿ ಇವತ್ತು ವಿಧಾನಸಭೆ ಇರ್ಬೋದು, ಅದಕ್ಕೆ ಸರ್ಕಾರ ಮಟ್ಟದೊಳಗೆ ಗಟ್ಟಿ ನಿಲುವಿನ ಧ್ವನಿ ಎತ್ತಬೇಕು, ಕಿತ್ತೂರು ಕರ್ನಾಟಕ ಭಾಗಕ್ಕೆ ಪ್ರತ್ಯೇಕ ಸಚಿವಾಲಯ ಮಂಜೂರು ಮಾಡಿಕೊಡ್ಬೇಕಂತೇಳಿ ಒತ್ತಾಯ ಮಾಡ್ತೀವಿ। यावेळी विरूपाक्षय्या, निलगिमठ, MV हिरेमठ यांच्यासह इतर मान्यवर उपस्थित होते। विनोद कोलकार, KMM मराठी, बेळगाव।